विश्वेश्वराय महादेवाय त्र्यंबकाय त्रिपुरांतकाय एकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। वागर्तो इव संतृप्तो वागर्तो प्रतिवर्तये जगत्पितरौ वन्दे पार्वते परमेश्वर। जय मंगलम जय नमः पार्वते पते हर हर महादेव। श्री मणिमल्लेश्वर महाराज की जय। श्री गुरुसिद्धेश्वर महाराज की जय। जय मंगलम जय नमः पार्वते पते हर हर महादेव। ಈ ಶ್ರೀ ಮಳೆಮಹೇಶ್ವರ ದೇವಸ್ಥಾನದಲ್ಲಿ ಏನು ನಾವು ಕೇಳ್ಕೊಂತೀವಿ ಅದೆಲ್ಲ ನೆರವೇರ್ತಾವ. ಅದು ನಮಗೆ ಪೂರ್ತಿ ಅನುಭವ ಇದೆ. ಈ ದೇವಸ್ಥಾನದ ನಾನು ಉಪಾಧ್ಯಕ್ಷನಾಗಿ ಕಾರ್ಯ ಮಾಡ್ತಾ ಇದ್ದೀನಿ. ಎಲ್ಲ ಸಮಿತಿಯರು ಕೂಡ್ಕೊಂಡು ಎಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದ್ವಿ. ಇನ್ನೂ ಕೆಲವೊಂದು ಕೆಲಸಗಳು ಆಗಬೇಕಾದಾಗ ಸಾರ್ವಜನಿಕರ ಸಹಕಾರದಿಂದ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಇದು ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಇದು ಮಾಡಿದ್ದೀವಿ. ಅದೇ ರೀತಿ ಸಾರ್ವಜನಿಕರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದು ಕೊಪ್ಪಳ ನಗರದ ಗದಗ ರಸ್ತೆಯಲ್ಲಿ ಇರುವಂತಹ ಇಂದ್ರಕಿಲ ಪರ್ವತದಲ್ಲಿರುವಂತಹ ಮಳೆಮಲ್ಲೇಶ್ವರ ದೇವಸ್ಥಾನ. ಇಲ್ಲಿ ಕೆಳಗಡೆ ಇರುವುದು ಉದ್ಭವ ಲಿಂಗು. ಇದು ಈ ಕೆಳಗಡೆ ಉದ್ಭವ ಲಿಂಗು ಇದೆ, ಹಿಂದೆ ಗವಿ ಇದೆ. ಆ ಗವಿ ಒಳಗಿಂದ ನೀರು ಯಾವಾಗ್ಲೂ 24 ತಾಸು ನೀರು ಹರಿದು ಬರ್ತಾ ಇರುತ್ತೆ. ಕಂಟಿನ್ಯೂ ಹರಿದು ಬರ್ತಾ ಇರುತ್ತೆ. ಅದು ಎಲ್ಲಿಂದ ಬರ್ತಾ ಅನ್ನೋದು ಗೊತ್ತಿಲ್ರಿ. ಇದೇ ನೀರ ಹೊರಗಡೆ ಕುಡಿಯಕ ಬಳಸಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಇಲ್ಲಿ ದ್ವಾಪರ ಯುಗದಲ್ಲಿ ಅರ್ಜುನ ತಪಸ್ ಮಾಡಿ ಪಾಶುಪತಾಸ್ತ್ರವನ್ನು ಪಡೆದಂತ ಒಂದು ಕ್ಷೇತ್ರ ಇಂದ್ರಕಿಲ ಪರ್ವತ ಅಂತಂದು. ಮಳೆಮಲ್ಲೇಶ್ವರ ಇದು ಉದ್ಭವ ಲಿಂಗು. ಆತ ಮರಳಲ್ಲಿ ಲಿಂಗು ಮಾಡಿ ತಪಸ್ಸಿಗೆ ಕುಂತಿರ್ತಾನೆ. ಒಂಟಿಗಾಲ ಮೇಲೆ ತಪಸ್ಸಿಗೆ ನಿಂತಿರ್ತಾನೆ. ಶಿವಪಾರ್ವತಿಯರು ಬೇಡರ ವೇಷದಲ್ಲಿ ಬಂದು ಅವನಿಗೆ ಪ್ರತ್ಯಕ್ಷ ಆದಾಗ ನನಗೆ ಯಾವ ವರ ಬೇಕು ಕೇಳು ಅಂತಂದಾಗ ಅವನು ತಪಸ್ಸಿನಿಂದ ಎಚ್ಚರಗೊಂಡು ನೋಡಿದಾಗ ಇವರು ಬೇಡರ ವೇಷದಲ್ಲಿ ಇರ್ತಾರೆ. ಹಂಗಾಗಿ ಇವರು ಶಿವಪಾರ್ವತಿ ಹೌದಾ ಅಲ್ಲ, ನನ್ನ ತಪಸ್ಸು ಭಂಗ ಮಾಡಕ್ ಬಂದಾರ ಏನು ಅಂತಂದು ಅನುಮಾನ ಪಟ್ಟು ಅವ್ರಿಗೆ ಪಾಶುಪತಾಸ್ತ್ರ ಬೇಕು ಅಂತಂದು ಕೇಳ್ತಾನೆ. ಅವಾಗ ಶಿವ ಅವರು ಪಾರ್ವತಿ ಬೇಡರ ವೇಷದಲ್ಲಿ ಬಂದವರು ಪಾಶುಪತಾಸ್ತ್ರವನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಅನುಮಾನ ಬರುತ್ತೆ, ಹೌದೇ ಅಲ್ಲ ಅಂತಂದು ಪ್ರಯೋಗ ಮಾಡೋಣ ಅಂತಂದು ಆ ಪಾಶುಪತಾಸ್ತ್ರವನ್ನು ಪ್ರಯೋಗ ಮಾಡ್ತೇನ್ರಿ. ಮೊದಲನೇ ಸಲ ಪ್ರಯೋಗ ಮಾಡಿದಾಗ ಇಲ್ಲಿ ಒಂದು ಲಿಂಗ ಉದ್ಭವ ಆಗ್ತೈತಿ. ಎರಡನೇ ಸರಿ ಪ್ರಯೋಗ ಮಾಡಿದಾಗ ಆ ಬಂಡಿ ಒಳಗೆ ಹಿಂದೆ ಗುಹೆ ಐತೆ ಮೊದಲೆಲ್ಲ. ಆ ಗುಹೆ ಒಳಗೆ ಅದು ಪಾಶುಪತಾಸ್ತ್ರ ಹೋಗತ್ರಿ. ಅಲ್ಲಿ ಹೋಗಿ ಬಿದ್ಮೇಲೆ ಗಂಗೆ ಬರ್ತಾಳ. ಅದು ಯಾವ ರೀತಿ ಬರ್ಬೇಕಂತಂದು ಪರಮೇಶ್ವರನ ಕೇಳ್ತಾನೆ. ಈಗ ಲಿಂಗ ಉದ್ಭವ ಆಗಿದೆ, ಸದಾ ಗಂಗೆ ಬರ್ತಿರ್ಬೇಕು. ಅದಕ್ಕೆ ಗಂಗೆ ಬರಬೇಕು. ಈ ಪಾಶುಪತಾಸ್ತ್ರವನ್ನು ಅವನು ಪ್ರಯೋಗ ಮಾಡಿದಾಗ ಅಂದಾಗ ಶಿವಪಾರ್ವತಿ ಏನು ಹೇಳ್ತಾರೆ,
ಗಂಗೆ ನೇರವಾಗಿ ಭೂಮಿ ಮೇಲೆ ಬಿದ್ದರೆ ಭೂಮಿಗೆ ತಡ್ಕೊಳೋ ಶಕ್ತಿ ಇರೋಂಗಿಲ್ಲ. ಹಂಗಾಗಿ ಮಳೆ ರೂಪದಲ್ಲಿ ಗಂಗೆ ಬರ್ತಾಳ ಪಾಶುಪತಾಸ್ತ್ರ ಪ್ರಯೋಗ ಮಾಡಂತ. ಅವಾಗ ಪಾಶುಪತಾಸ್ತ್ರ ಪ್ರಯೋಗ ಮಾಡಿದಾಗ 2ನೇ ಬಾರಿ ಗಂಗೆ ಏನೈತಲ್ಲ ಮಳೆ ರೂಪದಲ್ಲಿ ಬರ್ತಾಳೆ. ಬಂದು ಈ ಈಶ್ವರನ ಮೇಲೆ ಇಲ್ಲಿ ಹರಿತಾ ಇರ್ತಾವ. ಅದು ಮುಂದೊಂದು ದಿನ ಈ ಕ್ಷೇತ್ರ ಮಳೆಮಲ್ಲೇಶ್ವರ ಕ್ಷೇತ್ರ ಅಂತ ಅಂದು ಪ್ರಸಿದ್ಧಿ ಆಗ್ತೈತೆ ಅಂತ ವಚನ ಕೊಟ್ಟಿರ್ತಾರೆ. ಆಮೇಲೆ 3ನೇ ಸಾರಿ ಪರೀಕ್ಷೆ ಮಾಡ್ತಾರೆ ಶಿವನ ಅರ್ಜುನ. ಮತ್ತೆ ಒಂದು ಬಾಣ ಪ್ರಯೋಗ ಮಾಡ್ತಾರೆ ಇಬ್ರು ಕೂಡಿ. ಶಿವನು ಎಟ್ ಎ ಟೈಮು, ಅರ್ಜುನ ಎಟ್ ಎ ಟೈಮು ಒಂದೇ ಸಾರಿ ಬಾಣವನ್ನು ಪ್ರಯೋಗ ಮಾಡ್ತಾರೆ. ಇಲ್ಲೇ ಕೊಪ್ಪಳದ ಹಂದಿಗೇರಿ ಅಂತ ಐತಿರಿ, ಸಿಂದಗಿ ಕಾತ್ರಿಕೆ ರೋಡಿಗೆ ಹೋಗಲ್ಲಿ ಒಂದು ಹಂದಿಗೇರಿ ಅಂತ ಬರ್ತಾ. ಆ ಹಂದಿಗೇರಿ ಹತ್ರ ಒಂದು ಹಂದಿಗೆ ಏನು ಮಾಡ್ತಾರೆ, ಬಾಣನ ಹೊಡಿತಾರೆ ಇವರು. ಹೊಡೆದಾಗ ಇಬ್ರು ಬಾಣ ಹೋಗಿ ಎಟ್ ಎ ಟೈಮ್ ಬೀಳತೈತಿ. ಅವಾಗ ಏನು ಮಾಡ್ತಾನೆ ಅರ್ಜುನ ಮತ್ತು ಶಿವ ಮಲ್ಲ ಯುದ್ಧ ಮಾಡ್ತಾರೆ. ನಾನು ಮೊದಲು ಹೊಡೆದೀನಿ ಅಂತಂದು. ಅವರು ಶಿವಪಾರ್ವತಿ ಪ್ರತ್ಯಕ್ಷ ಆಗಿದ್ದ ಕಾರಣನ ಅರ್ಜುನ ಬೆನ್ನಲ್ಲಿ ಒಂದು ಕಣ್ಣು ಇರ್ತಂತೀರಿ, ಪಾರ್ವತಿ ನೋಡ್ಬೇಕಂತ ಆಸೆ ಆಗಿರ್ತ, ಯಾರಿಗೆ ತೋರಿಸಿರಲ್ಲ ಅಂತ. ಆ ಉದ್ದೇಶದಿಂದ ಅವನಿಗೆ ಕೇಳಿದಂಥ ವರ ಕೊಟ್ಟು ಆ ಕಣ್ಣನ್ನು ತೋರಿಸ್ತೀನಿ ಅಂತಂದು ಶಿವ ಕರ್ಕೊಂಬಂದಿರ್ತಾನೆ. ಅದಕ್ಕೆ ಯಾವ ರೀತಿ ತೋರಿಸ್ಬೇಕು ಅನ್ನೋದಕ್ಕೆ 3ನೇ ಸಾರಿ ಬಾಣ ಪ್ರಯೋಗ ಮಾಡಿದಾಗ ಒಂದು ವರವನ್ನು ಹಂದಿ ಸೃಷ್ಟಿ ಮಾಡಿ ಬಿಡ್ತಾನೆ. ಬಿಟ್ಟು ಇಬ್ರು ಕೂಡ ಅದಕ್ಕೆ ಬಾಣ ಹೊಡಿತಾರಲ್ಲ, ನಾನು ನೋಡಿದೀನಿ ಅಂತಂದು ಇಬ್ರು ಮಲ್ಲಯುದ್ಧ ಮಾಡ್ತಾರೆ. ಮಲ್ಲಯುದ್ಧ ಮಾಡಿದಾಗ ಶಿವ ಏನ್ ಮಾಡ್ತಾನೆ, ಕಣ್ಣು ತೋರಿಸ್ಬೇಕನ್ನೋ ಒಂದು ಕಾರಣಕ್ಕೆ ಅರ್ಜುನ ತನ್ನ ಮೇಲೆ ಹಾಕೊಂಡು ಬಿದ್ದು ಬಿಡ್ತಾನೆ. ಬಿದ್ದು ಪಾರ್ವತಿಗೆ ಹೇಳ್ತಾನೆ, ಇಲ್ಲಿ ನೋಡು ಅಂತಂದು ಬೆನ್ನನ್ನು ತೋರಿಸಿದಾಗ ಅವಾಗ ಅರ್ಜುನನಿಗೆ ಸಂಶಯ ಬರುತ್ತೆ. ಅವಾಗ ಎದ್ದು ನಿಂತು ನನ್ನ ಬೆನ್ನಲ್ಲಿ ಕಣ್ಣಿರೋದು ಶಿವನಿಗೆ ಬಿಟ್ಟು ಬೇರೆದರಿಗೆ ಗೊತ್ತಿಲ್ಲ, ನಿಜವಾಗಿ ನೀನು ಶಿವ ಆಗಿದ್ರೆ ನಿಜ ರೂಪನ ಕೊಟ್ಟು ನನ್ನ ಪಾವನ ಮಾಡು ಅಂತಂದು ಕೇಳ್ತಾನೆ. ಅವಾಗ ಅವರು ನಿಜ ಸ್ವರೂಪದಲ್ಲಿ ಇಲ್ಲಿ ಪಾರ್ವತಿ ಪರಮೇಶ್ವರ ರೂಪವನ್ನು ತಾಳ್ತಾರೆ. ಅರ್ಜುನ ಪಾಶುಪತಾಸ್ತ್ರ ಕೊಟ್ಟಂತ ಒಂದು ಇಂದ್ರಕಿಲ ಪರ್ವತ ಅಂತಂದು ಹೇಳ್ತಾರೆ. ಆಮೇಲೆ ಇಲ್ಲಿ ಇದಕ್ಕೆ ಪಾಂಡವರ ವಟಾರ ಅಂತಾನು ಹೇಳ್ತಾರೆ. ಗವಿಸಿದ್ದೇಶ್ವರ ನಮ್ಮ ಕೊಪ್ಪಳ ಗವಿಮಠ ಐತಲ್ರಿ, ಅದರ 11ನೇ ಪೀಠಾಧೀಶರು ಗವಿಸಿದ್ದೇಶ್ವರ ಸ್ವಾಮೀಜಿ ಅಂತಂದು ಗರ್ಭಗುಡಿ ಒಳಗೆ ಜೀವಂತ ಸಮಾಧಿ ಆಗ್ಯಾರ. ಅವ್ರು ಹುಟ್ಟಿದ್ದು ಮಳೆಮಲ್ಲೇಶ್ವರನ ಒಂದು ಆಶೀರ್ವಾದದಿಂದ. ಅವರು ತಪಸ್ಸು ಮಾಡಿದ್ದು ಇದೇ ಮಳೆಮಲ್ಲೇಶ್ವರನ ಹತ್ರ ತಪಸ್ಸು ಮಾಡಿದ್ರಿ. ಅವರು ಇಲ್ಲಿ ತಪಸ್ಸು ಮಾಡಿ ಅವರು ಸಿದ್ಧಿ ಪುರುಷರಾಗಿ ಅವರು ಗವಿಸಿದ್ದೇಶ್ವರ ಮಠದಲ್ಲಿ ಒಂದು ಅಧಿಕಾರ ಸ್ವೀಕಾರ ಪೀಠಕ್ಕೆ ಹೋಗಿ ಅವರು ಗುರುಗಳಿಗೆ ಶಿಷ್ಯನಾಗಿ ಹೋಗಿ ಅಲ್ಲಿ ಅವರು ಜೀವಂತ ಸಮಾಧಿ ಆಗ್ಯಾರ. ಇದು ಸ್ಥಳ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇದು ಕೊಪ್ಪಳ ನಗರದ ಹೊರ ವಲಯದಲ್ಲಿರುವಂತಹ ಗದಗ ರಸ್ತೆಯಲ್ಲಿರುವಂತಹ ಇಂದ್ರಕಿಲ ಪರ್ವತ. ನಿಮ್ಮ ಹೆಸರು? ಮರಿಸ್ವಾಮಿ ಶಾಸ್ತ್ರಿ ಅಂತ. ಅಂದ್ರೆ ಇಲ್ಲಿ ಬೆಟ್ಟದ ಮೇಲ್ಗಡೆ ಹೂವ ಮತ್ತೆ ಒಂದು ಬಾವಿ. ಅದೇ ಇಲ್ಲಿ ಈ ಇಂದ್ರಕಿಲ ಪರ್ವತದಲ್ಲಿ ಇನ್ನು ವಿಶೇಷತೆ ಹೇಳ್ಬೇಕಂದ್ರೆ ಒಂದು ಬೆಟ್ಟದ ಮೇಲೆ ಕಮಲ ಸರೋವರ ಅಂತ ಇದೆ. ಕಮಲ ಸರೋವರ ಅಂತಂದ್ರೆ ಕಮಲದ ಡೋಣಿಗಳಿದೆ, ಒಂದು 3-4 ಕಮಲದ ಡೋಣಿಗಳಿದೆ. ಅದರಲ್ಲಿ ಕಮಲಗಳು ಇರ್ತಾವೆ, ವರ್ಷ ಪೂರ ಇರ್ತಾವೆ ಅಲ್ಲಿ. ಆಮೇಲೆ ಅಶೋಕನ ಶಾಸನಗಳಿದೆ. ಸುಮಾರು ಒಂದು 2500 ವರ್ಷ ಹಿಂದೆ ಅಶೋಕ ಇಲ್ಲಿ ಬಂದದ್ದ ಶಾಸನ ಇದೆ ರೀ. ಪಾಲ್ಕೆಗುಂಡು ಶಾಸನ ಇದೆ, ಕಮಲ ಸರೋವರ ಇದೆ. ಮತ್ತು ಮೌರ್ಯರ ಮನೆಗಳು ಅಂತ, ಮೌರ್ಯರ ಮನೆಗಳು ಅಂದ್ರೆ ಅವರು ಸಮಾಧಿ ಅಂತಾನು ಹೇಳ್ತಾರೆ, ಮೌರ್ಯರ ಮನೆಯನ್ನಂತ ಹೇಳ್ತಾರೆ. ಅವಾಗ ವಿಜಯನಗರ ಸಾಮ್ರಾಜ್ಯದಾಗ ಮುತ್ತು ರತ್ನವನ್ನು ಮಾರುವಂತ ಒಂದು ಅವರು ವಂಶಸ್ಥರು, ಅವರು ವ್ಯಾಪಾರಿಗಳು ಮೌರ್ಯರಂತ. ಅವರು ಕೆಲವೊಂದು ಮೌರ್ಯರ ಸಮಾಧಿಗಳಿದೆ ರೀ. ಅವು ಈಗ ಕೆಲವೊಂದು ನಶಿಸಿ ಹೋಗಿದ್ದಾವೆ. ಈಗ ನೋಡೋಕಷ್ಟೇ ಬಂಡೆಕಲ್ಲು ಅಷ್ಟೇ ಕಾಣುತ್ತೆ. ಈ ಒಂದು ಜಾಗ ಅಂದ್ರೆ ಈ ಒಂದು ದೇವಾಲಯಕ್ಕೆ ಬಂದ್ರೆ ಅನ್ಕೊಂಡಿರುವಂತಹ ಕಾರ್ಯಗಳು ಏನಾದ್ರು ಇದು ಒಂದು ಹೇಳ್ಬೇಕಂದ್ರೆ ಇದು ತಪೋಭೂಮಿ ಅಂತ. ಇಲ್ಲಿ ಹಲವಾರು ಶರಣರು ಸಿದ್ಧಿ ಪುರುಷರು ಇಲ್ಲೆಲ್ಲ ತಪಸ್ಸನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೊಂಡು ಹೋಗಿದ್ದಾರೆ. ಇದು ಸಂಕಲ್ಪ ಸಿದ್ಧಿ ಕ್ಷೇತ್ರ ಅಂತ ಅಂದ್ರೂ ತಪ್ಪಾಗಂಗಿಲ್ಲ. ಇಲ್ಲಿ ಬಂದು ಏನ್ ಮಾಡ್ಬೇಕಂದ್ರೆ ಸಂಕಲ್ಪ ಮಾಡ್ಕೋಬೇಕ್ರಿ. ಸಂಕಲ್ಪ ಅಂತಂದ್ರೆ ನಮ್ಮ ಇಷ್ಟಾರ್ಥಗಳನ್ನು ನಾವು ದೇವ್ರ ಹತ್ರ ಹೇಳ್ಕೊಂಡು ಹೋಗ್ಬೇಕ್ರಿ. ಈ ತರ ಸಮಸ್ಯೆ ಇದೆ, ನಮ್ದು ಪರಿಹಾರ ಆಗಲಿ ಅಂತಂದು ದೇವ್ರ ಹತ್ರ ಶರಣಾಗಿ ಹೋದ್ರೆ ಅಂದ್ರೆ ಅವ್ರಿಗೆ ಅವು ಅನ್ಕೊಂಡು ಹೋಗಂತ ಕೆಲಸಗಳು ಅವ್ರಿಗೆ ಆಗ್ತವ್ರಿ. ಆಮೇಲೆ ಇದು ತೀರ್ಥ ಏನು ಅರ್ಥ ಬರ್ತಲ್ರಿ,
ಇದರಲ್ಲಿ ಆಯುರ್ವೇದ ಅಂಶ ಐತೆ ಅಂತಂದು ಎಲ್ಲ ಭಕ್ತಾದಿಗಳು ಅದನ್ನು ಸ್ವೀಕಾರ ಮಾಡ್ತಾರೆ. ಯಾಕೆ ಆಯುರ್ವೇದ ಅಂಶ ಐತೆ ಅಂದರೆ ಇದು ಬೆಟ್ಟ ಪ್ರದೇಶದಲ್ಲಿ ಇರುವುದರಿಂದ ಕೆಲವೊಂದು ಆಯುರ್ವೇದ ಗಿಡಗಳ ಒಂದು ನೀರು ಅದರ ಮುಖಾಂತರ ಬರೋದರಿಂದ ಆ ಬೇರಲ್ಲಿರುವಂಥ ಆಯುರ್ವೇದ ಅಂಶವನ್ನು ಅದು ಎಳ್ಕೊಂಡು ಬರ್ತೈತಿ. ಅದಕ್ಕೆ ಈ ನೀರನ್ನು ಯೂಸ್ ಮಾಡಿದರೆ ಯಾವುದೇ ಸ್ಕಿನ್ ಅಲರ್ಜಿ ಬರೋದಿಲ್ಲ. ಆಮೇಲೆ ಯಾವುದೇ ತೊಂದರೆಗಳು ತಾಪತ್ರೆಗಳು ಆರೋಗ್ಯ ರಕ್ಷಣೆ ಮಾಡ್ತೈತಿ. ಇಮ್ಯುನಿಟಿ ಪವರ್ ಅಂತಾರಲ್ಲ ಅದನ್ನು ಕೊಡ್ತೈತೆ ಅಂತ ನಂಬಿಕೆ. ನಾವು 10 ವರ್ಷ ಆಯಿತು ನಾವು ಯೂಸ್ ಮಾಡ್ಕೊತ ಬಂದಿದ್ದೀವಿ. ಆ ಥರ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗಿತ್ತು. ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಈ ದೇವಸ್ಥಾನ? ಈ ದೇವಸ್ಥಾನ ಬಗ್ಗೆ ವೀಕ್ಷಕರಿಗೆ ಏನು ಮಾಡಬೇಕಂದ್ರೆ ತಮ್ಮ ಸಂಕಲ್ಪಗಳು ಏನೇ ಇದ್ದರೂ ಈ ಕ್ಷೇತ್ರದಲ್ಲಿ ಒಮ್ಮೆ ದರ್ಶನ ಕೊಟ್ಟು ತಮ್ಮ ಇಷ್ಟಾರ್ಥಗಳನ್ನು ತಮ್ಮ ಮನಸ್ಸಿನಿಂದ ಸಂಕಲ್ಪ ಮಾಡಿಕೊಂಡು ಇಲ್ಲಿ ಬರುವಂಥ ಒಂದು ಪವಿತ್ರ ಗಂಗೆ ತೀರ್ಥವನ್ನು ತೆಗೆದುಕೊಂಡು ಹೋಗಿ ತಮ್ಮ ಮನೆಯಲ್ಲಿ ಮಕ್ಕಳಿಗಾಯ್ತು ತಮ್ಮ ಮನೆಯಲ್ಲಿ ಆಯ್ತು ಎಲ್ಲ ಪ್ರೋಕ್ಷಣೆ ಮಾಡಿ ಅವನ್ನು ಸೇವಿಸುತ್ತಾ ಬಂದರೆ ತಮ್ಮ ಇಷ್ಟಾರ್ಥಗಳು ಬೇಗನೆ ಸಿದ್ಧಿ ಆಗ್ತವಂತ ನಾವು ಅನುಭವದ ಮೇಲೆ ಹೇಳ್ತಾ ಇದ್ವಿ. 10 ವರ್ಷ ಅನುಭವದ ಮೇಲೆ. ಇಲ್ಲಿಂದ ನೀರು ಹೋಗ್ತದೆ ನೋಡಿ. ಹೌದಾ? ಇಲ್ಲಿಂದ ನೀರು ದೇವಸ್ಥಾನಕ್ಕೆ ಒಳಗಡೆ ಹೋಗ್ತದೆ. ಅಂದ್ರೆ ಈ ಒಂದು ಬಂಡೆ ಒಳಗಡೆಯಿಂದ ನೀರು ಹೋಗ್ತಿದ್ಯಾ? ಮಂಡೆಯಿಂದ ಹೋಗ್ತದೆ. ಅದು ಎಲ್ಲಿಂದ ಹೋಗ್ತದೆ ಎಲ್ಲಿಂದ ಬರ್ತೇ ಗೊತ್ತಿಲ್ಲ ನನಗೆ. ಇಲ್ಲಿವರೆಗೂ ಕಂಡಿಡಿದ್ರು ನಮ್ಮ. ಅಂದ್ರೆ ಯಾರಾದ್ರೂ ಅದನ್ನ ರಿಸರ್ಚ್ ಮಾಡೋದಕ್ಕೆ ಹೋಗ್ಲಿಲ್ವಾ? ಯಾರು ಹೋಗಿಲ್ಲ, ಏನು ಮಾಡಿಲ್ಲ. ಇಲ್ಲೇ ಅವರು 10 ಮೊದಲೇ ಇಲ್ಲಿಂದ ಹೋಗಿದ್ದಾರೆ ಗವಿಗೆ ತಪಾಸ್ ಮಾಡಿ. ಎಲ್ಲ ಇವು ಶಿಲಾಶಾಸನ ಅದಾವಮ್ಮ. ಇವು ದೇವರು ಎಲ್ಲ ಒಂದು ಸೂರ್ಯ ಬಸವಣ್ಣ ಎಲ್ಲ ಅದಾವ ಅದರಲ್ಲಿ. ಹಂಗಾಬಿಗಳು ಅಂತ ಒಂದು ಈಶ್ವರ ಅಂದ್ರೆ ಇತ್ತು. ಇಲ್ಲಿ ಹಿಂದ್ಗಡೆ ನೀರು ಬರ್ತಾವ. ಎಲ್ಲ ಮೊದಲೇ ತಪಾಸ್ ಮಾಡಿದ ಗವಿ ಇದೆ. ಆಚಾರ್ಯ ತಪಾಸ್ ಮಾಡಿದ ಗವಿ. ಇದುವರೆಗೂ ಒಂದು ಯಾರು ಸಹ ಕಂಡಿಡಿಯೋದಕ್ಕೆ ಆಗದಿರಂತಹ ಒಂದು ಅಚ್ಚರಿ ಏನಂದ್ರೆ ಇದು ನೀರು ಎಲ್ಲಿಂದ ಬರ್ತಾ ಇದೆ ಅಂತ. ಎಲ್ಲಿ ಗೊತ್ತಿಲ್ಲ ಅಂದ್ರೆ ಈ ನೀರನ್ನ ಕುಡಿದ್ರೆ ಒಂದು ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸಗಳಿದ್ರೆ ಎಲ್ಲ ಆದ್ರೆ ಸರಿ ಹೋಗುತ್ತೆ ಅಂತ ಅಲ್ವಾ? ಎಲ್ಲ ಹೋಗ್ತದೆ. ಗ್ಲಾಸ್ ಎಲ್ಲವೂ ಹೋಗ್ತದೆ. ಇದನ್ನ ನೀರು ತಗೊಂಡೋಗಿ ಬೆಳೆಸ್ಕೊಂಡು ಮಾಡಿದ್ರೆ ಅದಕ್ಕೆ ನೀವು ಈ ತರ ಒಂದು ಇದು ಹಾಕೊಟ್ಟಿದ್ದೀರಾ?